ಟ್ರಂಪ್ಗೆ ಮುಹೂರ್ತ, ಜೂನಿಯರ್ ಖಮೇನಿ ವಾರ್ನಿಂಗ್, ಯುದ್ಧ ಮುಂದುವರಿಯುತ್ತೆ, ನಾವು ಬಿಡಲ್ಲ. ಟ್ರಂಪ್ಗೆ ಮುಹೂರ್ತ, ಜೂನಿಯರ್ ಖಮೇನಿ ವಾರ್ನಿಂಗ್, ಯುದ್ಧ ಮುಂದುವರಿಯುತ್ತದೆ, ನಾವು ಬಿಡಲ್ಲ. ಅಮೆರಿಕ, ಇಸ್ರೇಲ್ ಸೇರಿ ಗಲ್ಫ್ ದೇಶಗಳಿಗೆ ಎಚ್ಚರಿಕೆಯ ಸಂದೇಶ. ಹರ್ಮುಜ್ ಜಲಸಂಧಿಯಲ್ಲಿ ಎಲ್ಲಾ ನೌಕೆಗಳನ್ನು ತಡೆಯುತ್ತೇವೆ. ಅಜ್ಞಾತ ಸ್ಥಳದಿಂದ ಗುಡುಗಿದ ಮುಜ್ತಬಾ ಖಮೇನಿ. ಯುದ್ಧದಲ್ಲಿ ಆದ ಮರಣಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ. ಅಮೆರಿಕ ದಾಳಿಯಲ್ಲಿ ಶಾಲೆಯಲ್ಲಿದ್ದಂಥ 165 ಮಕ್ಕಳು ಸಾವನ್ನಪ್ಪಿದ್ರು. ನಾವು ಜಗತ್ತಿಗೆ ತೈಲ ಸರಬರಾಜು ಮಾಡುವಂತಹ ವ್ಯವಸ್ಥೆಗೆ ಧಕ್ಕೆ ತರುತ್ತೇವೆ. ತಂದೆ ಖಮೇನಿ ದಾಳಿ ನಡೆದಾಗ ನಾನು ಅಲ್ಲಿಯೇ ಇದ್ದೆ. ತಂದೆ ಅಲಿ ಖಮೇನಿ ಶವವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅಮೆರಿಕ ದಾಳಿಯಲ್ಲಿ ನಾನು ನನ್ನ ಪತ್ನಿಯನ್ನ ಕಳೆದುಕೊಂಡೆ. ಅಪ್ಪ, ಸಹೋದರಿ, ಭಾವ, ಕುಟುಂಬಸ್ಥರನ್ನ ಕಳೆದುಕೊಂಡೆ. ಈ ನೋವು ಕಾಡುತ್ತಿದೆ. ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡಲ್ಲ. ಅಮೆರಿಕ, ಇಸ್ರೇಲ್ಗೆ ಮುಜ್ತಬಾ ಖಮೇನಿ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೊದಲ ಭಾಷಣದಲ್ಲೇ ಬೆಂಕಿ ಉಗುಳಿದ ಇರಾನ್ ಹೊಸ ಸುಪ್ರೀಂ. ಟ್ರಂಪ್ಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಜೂನಿಯರ್ ಖಮೇನಿಯ ವಾರ್ನಿಂಗ್ ಇದು. ಯುದ್ಧ ಮುಂದುವರಿಯುತ್ತೆ, ನಾವು ಬಿಡಲ್ಲ. ಅಮೆರಿಕ, ಇಸ್ರೇಲ್ ಸೇರಿ ಗಲ್ಫ್ ದೇಶಗಳಿಗೆ ಬುದ್ಧಿ ಕಲಿಸ್ತೇವೆ. ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಈಗ ಹರ್ಮುಜ್ ಜಲಸಂಧಿಯಲ್ಲಿ ಎಲ್ಲಾ ನೌಕೆಗಳನ್ನ ತಡೀತೇವೆ. ಅಜ್ಞಾತ ಸ್ಥಳದಿಂದ ಗುಡುಗಿದಂತಹ ಮುಜ್ತಬಾ ಖಮೇನಿ. ಯುದ್ಧದಲ್ಲಿ ಆದಂತಹ ಮರಣಗಳಿಗೆ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ. ಅಮೆರಿಕ ದಾಳಿಯಲ್ಲಿ ಶಾಲೆಯಲ್ಲಿದ್ದಂತಹ 165 ಮಕ್ಕಳು ಸಾವನ್ನಪ್ಪಿದ್ರು. ನಾವು ಜಗತ್ತಿಗೆ ತೈಲ ಸರಬರಾಜು ಮಾಡುವಂತಹ ವ್ಯವಸ್ಥೆಗೆ ಧಕ್ಕೆ ತರ್ತೇವೆ. ತಂದೆ ಖಮೇನಿಯ ಮೇಲೆ ದಾಳಿ ನಡೆದಾಗ ನಾನು ಅಲ್ಲಿಯೇ ಇದ್ದೆ. ತಂದೆ ಖಮೇನಿ ಶವವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅಮೆರಿಕ ದಾಳಿಯಲ್ಲಿ ನಾನು ನನ್ನ ಪತ್ನಿ ಕಳೆದುಕೊಂಡೆ. ಅಪ್ಪ, ಸಹೋದರಿ, ಭಾವ, ಕುಟುಂಬಸ್ಥರನ್ನ ಕಳೆದುಕೊಂಡೆ. ಈ ನೋವು ನನ್ನನ್ನ ಕಾಡುತ್ತಿದೆ. ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡಲ್ಲ. ಅಮೆರಿಕ, ಇಸ್ರೇಲ್ಗೆ ಮುಜ್ತಬಾ ಖಮೇನಿ ಓಪನ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ಮೊದಲ ಭಾಷಣದಲ್ಲೇ ಬೆಂಕಿ ಉಗುಳಿದ ಇರಾನ್ ಹೊಸ ಸುಪ್ರೀಂ. ಟ್ರಂಪ್ಗೆ ಮುಹೂರ್ತ ಫಿಕ್ಸ್ ಅಂತಿದ್ದಾರೆ ಜೂನಿಯರ್ ಖಮೇನಿ. ಯುದ್ಧ ಮುಂದುವರಿಯುತ್ತೆ, ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಅಮೆರಿಕ, ಇಸ್ರೇಲ್, ಗಲ್ಫ್ ದೇಶಗಳಿಗೆ ನಾವು ಬುದ್ಧಿ ಕಲಿಸ್ತೀವಿ, ಪಾಠ ಕಲಿಸ್ತೀವಿ. ಪ್ರತೀಕಾರ ಇದು. ಎಚ್ಚರಿಕೆ ಸಂದೇಶವನ್ನ ಕೊಡ್ತಿದ್ದಾರೆ. ಹರ್ಮುಜ್ ಜಲಸಂಧಿಯ ಇರುವಂತಹ ಎಲ್ಲಾ ನೌಕೆಗಳನ್ನ ತಡೀತೇವೆ. ನಾವು ಜಗತ್ತಿಗೆ ತೈಲ ಸರಬರಾಜು ಆಗುವಂತಹ ವ್ಯವಸ್ಥೆಗೆ ಧಕ್ಕೆ ತರ್ತೇವೆ. ಇದು ನಮ್ಮ ಪ್ರತೀಕಾರ. ಯಾಕೆಂದ್ರೆ ಅಮೆರಿಕ ಮಾಡಿದ ದಾಳಿ ಇದೆಲ್ಲ ಆರಂಭಿಸಿದ್ದು, ಮೊದಲು ದಾಳಿಯಾಗಿದ್ದು ಇರಾನ್ನಲ್ಲಿರುವಂತಹ ಒಂದು ಶಾಲೆಯ ಮೇಲೆ. ಅಲ್ಲಿರುವಂತಹ 165 ಮಕ್ಕಳು ಸಾವನ್ನಪ್ಪಿದ್ರು. ಅದಾದ ನಂತರ ಯುದ್ಧದ ಭೀಕರತೆ ಮುಂದುವರಿತಾನೆ ಹೋಯಿತು ಮತ್ತು ಅಲಿ ಖಮೇನಿಯ ದಾಳಿಯನ್ನ ನಡೆಸಿತು ಅಮೆರಿಕ. ಈಗ ಜೂನಿಯರ್ ಅಲಿ ಖಮೇನಿ ಹೇಳ್ತಿರುವಂಥದ್ದು, ಯಾವ ಕಾರಣಕ್ಕೂ ನಾವು ಅಮೆರಿಕನ ಸುಮ್ಮನೆ ಬಿಡಲ್ಲ. ಅಲಿ ಖಮೇನಿ ನನ್ನ ತಂದೆ, ಅವರ ಸಾವನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಅಲ್ಲಿಯೇ ಇದ್ದೆ. ಅವರ ಶವವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅಷ್ಟೇ ಅಲ್ಲ, ನಾನು ಈ ಯುದ್ಧದ ಭೀಕರತೆಯಲ್ಲಿ ನನ್ನ ಪತ್ನಿಯನ್ನ ಕಳೆದುಕೊಂಡೆ, ಸಹೋದರಿಯನ್ನ ಕಳೆದುಕೊಂಡೆ, ಭಾವನನ್ನ ಕಳೆದುಕೊಂಡೆ, ನನ್ನ ಇಡೀ ಕುಟುಂಬವನ್ನ ನಾನು ಕಳೆದುಕೊಂಡಿದ್ದೇನೆ. ನನ್ನಲ್ಲಿ ಪ್ರತೀಕಾರ ಇದೆ, ಪ್ರತೀಕಾರದ ಜ್ವಾಲೆ ಉಳಿತಿದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅಂತ ಜೂನಿಯರ್ ಖಮೇನಿ ಹೇಳ್ತಿರುವಂಥದ್ದು. ಇನ್ನು ಜಗತ್ತಿಗೆ ಬಹುತೇಕ ತೈಲವನ್ನ ಪೂರೈಸುವಂತಹ, ಅಲ್ಲಿಂದ ಪೂರೈಕೆ ಆಗುವಂತಹ ಹರ್ಮುಜ್ ಜಲಸಂಧಿ ಏನಿದೆಯಲ್ಲ, ಇದನ್ನ ನಾವು ತಡೀತೇವೆ ನೌಕೆಗಳನ್ನ ಅಂತ ಹೇಳ್ತಿದೆ. ಹಾಗಾಗಿ ಯುದ್ಧದ ಭೀಕರತೆ ಇನ್ನು ಮುಂದುವರಿಬಹುದು ಅನ್ನುವಂಥ ವಾರ್ನಿಂಗ್ ಕೊಟ್ಟಿದೆ ಇರಾನ್.